ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಯಾಕೋ ವಾಯ್ಸ್ ಹೋಗ್ಬಿಟ್ಟಿದೆ. ಜಸ್ಟ್ ಈಗ ತಾನೇ ಪೂಜೆ ಆಯಿತು. ಪೂಜೆ ಮುಗಿಸ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಆದ ತಕ್ಷಣ ಇದೊಂದು ಪ್ರಾಬ್ಲಮ್, ಗಂಟಲು ಹಿಡ್ಕೊಂಡ್ಬಿಡುತ್ತೆ, ಮಾತಾಡೋದಕ್ಕೆ ಬರಲ್ಲ. ಆಲ್ರೆಡಿ ವಾಯ್ಸ್ ಕೂಡ ಚೇಂಜ್ ಆಗಿಬಿಟ್ಟಿದೆ. ಇವಾಗ ಟಿಫನಿಗೆಲ್ಲ ಜೋಡಿಸ್ಕೋಬೇಕು, ಹಾಗೆ ಕೆಲಸ ಕೂಡ ಸ್ಟಾರ್ಟ್ ಮಾಡಬೇಕು. ಕೆಲಸ ಸ್ಟಾರ್ಟ್ ಮಾಡಬೇಕಂದ್ರೆ ಇನ್ನು 10 ಗಂಟೆ ಒಳಗಡೆ ನಮ್ಮ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಇಲ್ಲ ಅಂತ ಹೇಳಿದರೆ ಏನೂ ಕೆಲಸ ಮಾಡೋದಕ್ಕಾಗಲ್ಲ ನಮ್ಮ ಮನೆಯಲ್ಲಿ. ಹಾಗಾಗಿ ಬೇಗ ಬೇಗ ಕೆಲಸ ಮಾಡ್ಕೋತೀನಿ. ಇವಾಗಲೇ 7 ಗಂಟೆ ನೋಡಿ. ಸಾಂಬಾರೆಲ್ಲ ಬಿಸಿ ಇಡಬೇಕು. ಅಜಯ್ದು ಕೂಡ ಸ್ನಾನ ಆಯಿತು, ನನ್ನದು ಸ್ನಾನ ಆಯಿತು, ಅಮ್ಮನ ಸ್ನಾನ ಆಯಿತು, ಪೂಜೆ ಕೂಡ ಎಲ್ಲ ಆಯಿತು. ಇನ್ನು ಬ್ರಹ್ಮರ ಮತ್ತು ನಮ್ಮ ಮನೆಯವರು, ಬ್ರಹ್ಮರ ಅಮ್ಮನ ಜೊತೆ ಅಂಗಡಿಗೆ ಹೋಗಿದ್ದಾಳೆ, ನಮ್ಮ ಮನೆಯವರು ಇನ್ನೂ ಮಲ್ಕೊಂಡಿದ್ದಾರೆ. ಸೊ ಈ ಥರ ಇವಾಗ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ, ಆಯಿತಾ? ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಏನು ಬನ್ನಿ, ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಈಗ ಹೇಗಿದ್ರು ಪೂಜೆ ಎಲ್ಲ ಆಯ್ತಲ್ಲ, ಆದಮೇಲೆ ರಾತ್ರಿ ಕಾಳನ್ನ ನೆನೆಕ್ಕಿದೆ, ಅಂದರೆ ಶೇಂಗಾ ಮತ್ತು ಬಾದಾಮಿನ ನೆನೆ ಇಕ್ಕಿದ್ದೆ. ಹಾಗೆ ಬಾದಾಮಿ ಅಂಟು ಬರುತ್ತಲ್ವ, ಅದನ್ನು ಕೂಡ ನೆನೆ ಇಕ್ಕಿದ್ದೆ. ಇದನ್ನು ಡೈಲಿ ಕೂಡ ತೊಗೋತಾ ಇದ್ದೀನಿ, ಯಾಕಂದರೆ ನಮ್ಮ ಬಾಡಿಲಿರುವಂಥ ಹೀಟ್ನ ಕಡಿಮೆ ಮಾಡುತ್ತೆ. ಹೀಟ್ ಆಗೋದ್ರಿಂದ ನಮಗೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ, ಅಂದರೆ ಹೊಟ್ಟೆ ನೋವು ಆಗಿರ್ಬೋದು, ಅಥವಾ ಮುಖದಲ್ಲಿ ಪಿಂಪಲ್ಸ್ ಆಗಿರ್ಬೋದು, ಅಥವಾ ಹೇರ್ ಪ್ರಾಬ್ಲಮ್ಸ್ ಆಗಿರ್ಬೋದು ಬರುತ್ತೆ. ಹಾಗಾಗಿ ಸ್ವಲ್ಪ ಹೀಟ್ ಕಡಿಮೆ ಮಾಡೋದಕ್ಕೋಸ್ಕರ ನಾನು ಬಾದಾಮಿ ಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾಯಿರಿ ಬಾದಾಮಿ ಹಣ್ಣು ಎಲ್ಲಿ ಸಿಗುತ್ತೆ ಅಂತ ಹೇಳಿ. ಎಲ್ಲ ನಾವು ದಿನಸಿ ಅಂಗಡಿಗಳ್ನ ಏನು ತೊಗೊಂಬರ್ತೀವೋ, ದಿನಸಿ ಸಾಮಾನುಗಳನ್ನ, ಅಕ್ಕಿ ಬೇಳೆ ಎಲ್ಲಿ ತೊಗೊಂಬರ್ತೀವೋ ಆ ಅಂಗಡಿಗಳಲ್ಲಿ ಇದು ಸಿಗುತ್ತೆ. ಬಾದಾಮಿ ಹಣ್ಣು ಅಂದರೆ ಸಾಕು, ಕೊಡ್ತಾರೆ. ಜಾಸ್ತಿ ರೇಟ್ ಏನಿಲ್ಲ, ಇದು ಕಡಿಮೆನೇ. ಒಂದು 30 ರೂಪಾಯಿ ಕೊಟ್ಟರೆ ನಿಮಗೆ ಒಂದು 100 ಗ್ರಾಮ್ ಸಿಗುತ್ತೆ. ಆ 100 ಗ್ರಾಮ್ನ ನೀವು ಕಡಿಮೆ ಅಂದ್ರೂ ಕೂಡ ಒಂದು 2 ತಿಂಗಳಷ್ಟು ಯೂಸ್ ಮಾಡ್ಕೋಬೋದು. ತುಂಬ ಸುಲಭ. ಏನೂ ಇಲ್ಲ, ರಾತ್ರಿ ಹೊತ್ತು ನೀವು ಅದನ್ನು ಒಂದು 4 ಕಾಳನ್ನ ನೆನೆ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಹಾಳೊಟ್ಟೆಗೆ ಅದನ್ನು ಹಾಲಲ್ಲಾದರೂ ಅಥವಾ ನೀರಲ್ಲಾದರೂ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಆಯಿತು. ನಿಮಗೆ ಸಪ್ಪೆ ಸಪ್ಪೆ ಅನಿಸಿದರೆ ಅಥವಾ ಉಗುರು ಅನಿಸಿದರೆ ಒಂದು ಸ್ವಲ್ಪ ಸಕ್ಕರೆನಾದರೂ ಇಲ್ಲ ಜೇನುತುಪ್ಪನಾದರೂ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನಿಮ್ಗೆ ಆ ಥರ ಏನೂ ಅನಿಸಲ್ಲ. ನಾನು ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ. ಹಾಗೆ ಮಕ್ಕಳಿಗೂ ಕೂಡ ಇವಾಗ ಬಾದಾಮಿ ಮತ್ತು ಶೇಂಗಾ ಎಲ್ಲ ನೆನೆ ಇಕ್ಕಿದ್ನಲ್ಲ, ಅದನ್ನು ಕೊಟ್ಟೆ. ಯಾಕಂದರೆ ಅವರು ಕೂಡ ಸ್ವಲ್ಪ ತಿಂದರೆ ಸ್ವಲ್ಪ ಪೌಷ್ಟಿಕಾಂಶನೂ ಇರುತ್ತಲ್ವ. ಹಾಗಾಗಿ 2 ಥರ ಅಷ್ಟೇ ಹಾಕ್ತೀನಿ, ತುಂಬ ವೆರೈಟಿ ಹಾಕ್ಬಿಟ್ರೆ ತಿನ್ನೋದಿಲ್ಲ. ಹಾಗಾಗಿ ಬಾದಾಮಿ ಶೇಂಗಾ ಎರಡನ್ನೇ ಹಾಕ್ಕೊಟ್ಟಿದ್ದೀನಿ. ಈಗ ಬ್ರಹ್ಮರಂಗು ಮತ್ತು ಅಜಯ್ಗೂ ಇಬ್ಬರು ಕೂಡ ಕುತ್ಕೊಂಡು ತಿಂತಾಯಿದ್ದಾರೆ. ಹೋಮ್ವರ್ಕ್ ಕೂಡ ಇತ್ತು, ಹಾಗಾಗಿ ಹೋಮ್ವರ್ಕ್ ಮಾಡ್ಕೋತಾನೆ ಅದನ್ನು ತಿನ್ನಿ ಅಂತ ಹೇಳಿ ಕೊಟ್ಟೆ. ಸರಿ ಆಯ್ತಮ್ಮ ತಿಂತೀನಿ ಅಂತ ಹೇಳಿ ಅವರು ಕೂಡ ತಿನ್ಕೊಂಡು ಕೂತಿದ್ದಾರೆ. ನನಗೂ ನಮ್ಮ ಮನೆಯವ್ರಿಗೂ ನನ್ನ ಮಕ್ಕಳಿಗೂ 4 ಜನಕ್ಕೂ ಕೂಡ ನೆನೆ ಹಾಕಿದ್ದೆ. ಸ್ವಲ್ಪನೇ ಬಾದಾಮಿ ಒಂದು 4 ಎಲ್ರಿಗೂ 4 ಮತ್ತು ಸ್ವಲ್ಪ ಶೇಂಗಾ ಕಾಳು ಇದಿಷ್ಟನ್ನು ತಿಂದುಬಿಟ್ರೆ ಮುಗೀತು. ಒಂದು ರೀತಿ ಪ್ರೋಟೀನ್ ಇದ್ದ ನಮಗೆ ಬೆಳಗ್ಗೆನೇ ಎನರ್ಜಿ ಸಿಗುತ್ತೆ. ಹಾಗೆ ರಾತ್ರಿ ಮಾಡಿರೋಂಥ ಸಾಂಬಾರೆಲ್ಲ ಇದ್ವು, ಅದನ್ನೆಲ್ಲ ಬಿಸಿ ಮಾಡೋಣ ಅಂತ ಹೇಳಿ ಇವಾಗ ಗ್ಯಾಸ್ ಹಚ್ತಾ ಇದ್ದೀನಿ. ರಾತ್ರಿ ಬಜ್ಜಿ ಸಾಂಬಾರು ಮಾಡಿದ್ದೆ, ಅಂದರೆ ಬೇಳೆ, ಹಸಿಮೆಣ್ಸಿಕಾಯಿ, ಟೊಮೆಟೊ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ. ಸ್ವಲ್ಪ ಗಟ್ಟಿಯಾಗೆ ಮಾಡಿದ್ದೆ, ಒಂಚೂರು ಮಿಕ್ಕಿತ್ತಲ್ಲ ಅದನ್ನು ಇವಾಗ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಹಾಗೆ ಇಟ್ಟಿದ್ದೆ. ಅದನ್ನು ಬಿಸಿ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಪಲ್ಯ ಮಾಡಿದ್ದೆ, ಪಲ್ಯ ಅದೂ ಕೂಡ ಉಳಿದಿತ್ತು, ಚಪಾತಿ ಪಲ್ಯನ ರಾತ್ರಿ. ಹಂಗಾಗಿ ಪಲ್ಯ ಕೂಡ ಇತ್ತಲ್ಲ, ಅವೆರಡನ್ನೂ ಕೂಡ ಬಿಸಿ ಮಾಡ್ತಾಯಿದ್ದೀನಿ. ನಾವು ಸ್ವಲ್ಪ ಮಿಕ್ಕಿತ್ತಂದರೆ ಅದನ್ನ ಬಿಸಾಕೋದಕ್ಕೆ ಅಥವಾ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ, ಅದನ್ನು ಹಾಗೆ ಬಿಸಿ ಮಾಡಿ ಇಟ್ಕೊಂಡು ಅದನ್ನ ಖಾಲಿ ಆಗೋವರೆಗೂ ಊಟ ಮಾಡ್ತೀವಿ. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ನಾವು ಈಗ ಮಾಡಿರ್ತೀವಲ್ವ, ಜಾಸ್ತಿ ಮಿಕ್ಕೋಗ್ಬಿಡುತ್ತೆ, ಇಲ್ಲಾಂದರೆ ಒಂದೇ ದಿನಕ್ಕೆ ಖಾಲಿ ಆಗುತ್ತೆ. ಮಿಕ್ಕೋಗಿರೋದನ್ನ ನಾವು ಚೆಲ್ಲಿ ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಅದನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡ್ರೆ ಒಂದು ಟೈಮ್ಗಾದರೂ ಆಗುತ್ತೆ ನಮ್ಗೆ ಊಟಕ್ಕೆ ಎಲ್ರಿಗೂ. ಹಾಗಾಗಿ ಯಾವುದು ಕೂಡ ನಾವು ಚೆಲ್ಲೋದಕ್ಕೆ ಇಷ್ಟಪಡೋದಿಲ್ಲ. ಪಲ್ಯ ಆಗಿರ್ಬೋದು ಅಥವಾ ರೈಸ್ ಆಗಿರ್ಬೋದು ಇಲ್ಲ ಸಾಂಬಾರು ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಬಿಸಿ ಮಾಡಿ ಇಟ್ಕೊಂಡು ಊಟ ಮಾಡ್ತೀವಿ. ಒಂದೊಂದು ಸಲ ರಾತ್ರಿ ಅನ್ನ ಉಳಿದಿರುತ್ತಲ್ವ, ಮಕ್ಕಳು ಬಿಸಿ ಅನ್ನ ಕೇಳ್ತಾರೆ. ಅವಾಗ ಏನು ಮಾಡ್ತೀನಿ ಅಂದರೆ ಕುಕ್ಕರಲ್ಲಿ ಅನ್ನ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಕುಕ್ಕರ್ ವಿಸಿಲೆಲ್ಲ ಇಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಡ್ತೀನಿ ಗ್ಯಾಸ್ ಮೇಲೆ. ಅದು ಸ್ವಲ್ಪ ಬಿಸಿ ಆಗ್ತಾ ಇದೆ ಮತ್ತು ವಿಸಿಲ್ ಬರ್ತಾ ಇದೆ, ಇನ್ನೇನು ವಿಸಿಲ್ ಬಂದುಬಿಡ್ತಾ ಅನ್ನೋ ಟೈಮಲ್ಲಿ ಹೋಗ್ಬಿಟ್ಟು ಆಫ್ ಮಾಡಿಬಿಡ್ತೀನಿ. ಅವಾಗ ಹೆಂಗಾಗುತ್ತೆ ಅಂದರೆ ಇನ್ನೂ ಈಗ ತಾನೇ ಜಸ್ಟ್ ಮಾಡಿದಾರೇನೋ ರೈಸ್ ಅನ್ನಬೇಕು, ಆ ಥರ ತುಂಬ ಬಿಸಿಯಾಗಿರುತ್ತೆ, ಹೊಗೆ ಕೂಡ ಬರ್ತಾ ಇರುತ್ತೆ. ಆ ಥರ ಮಾಡ್ತೀವಿ. ಒಂದು ಪಲಾವ್ ಆಗಿರ್ಬೋದು ಅಥವಾ ಒಂದು ಪುಳಿಯೋಗರೆ ಆಗಿರ್ಬೋದು, ಹಾಗೆ ಮಾಡ್ತೀನಿ. ಆವಾಗ ಬಿಸಿದು ಉಣ್ಣಂಗೂ ಆಗುತ್ತೆ,
ಮತ್ತು ಸುಮ್ಮನೆ ವೇಸ್ಟ್ ಕೂಡ ಆಗೋದಿಲ್ಲ. ಹಾಗಾಗಿ ಈ ಥರ ಮಾಡ್ತೀನಿ. ಯಾಕಂದರೆ ಒಂದೊಂದು ಸಲ ನಮಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಒಂದೊಂದು ಸಲ ಮನೇಲಿ ರೈಸ್ ಕೂಡ ಅಕ್ಕಿ ಕೂಡ ಇರೋದಿಲ್ಲ. ಆ ಟೈಮಲ್ಲಿ ಅನಿಸುತ್ತೆ ಎಲ್ಲ ಸುಮ್ಮನೆ ಮಾಡಿ ವೇಸ್ಟ್ ಮಾಡ್ತಾಯಿದ್ವಿ, ಅದನ್ನು ವೇಸ್ಟ್ ಮಾಡದೆ ಹಾಗೆ ಇಟ್ಕೊಂಡಿದ್ರೆ ಇವಾಗ ಊಟ ಬರ್ತಿತ್ತಲ್ಲ ಅಂತ ಎಷ್ಟೊಂದು ಸಲ ಅನಿಸಿದೆ ನಮಗೆ. ಹಂಗಾಗಿ ಆ ಥರ ಆಗಬಾರ್ದು ಅಂತಲೇ ನಾವು ಏನಾದರೂ ಉಳೀತು ಅಂದರೆ ಅದನ್ನು ಎಸೆಯೋದಕ್ಕೆ ಹೋಗಲ್ಲ, ಅದನ್ನು ಬಿಸಿ ಮಾಡ್ಕೊಂಡಾಗಲಿ ತಿಂತೀವಿ. ಕೆಲವೊಬ್ಬರು ರಾತ್ರಿ ಅನ್ನ ತಿನ್ನಬಾರ್ದು ಅಥವಾ ಒಂದಿನ ಉಳಿದಿರೋ ಸಾಂಬಾರು 2 ದಿನ ಆ ಥರ ತಿನ್ನಬಾರ್ದು ಅಂತ ಹೇಳ್ತಾರೆ. ಬಟ್ ಹಂಗೇನೂ ಇಲ್ಲ. ನಮ್ಮ ಮನೇಲಂತೂ ನಮ್ಗೆ ರೂಢಿ ಇದೆ. ಇವತ್ತೇನಾದರೂ ಸಾಂಬಾರು ಮಾಡಿರೋದು ನಾಳೆ ಮಿಕ್ಕಿತ್ತು ಅಂದರೂ ತಿಂತೀವಿ. ಅಕಸ್ಮಾತ್ ಇನ್ನೂ ಒಂದಿನ ಎಕ್ಸ್ಟ್ರಾ ಮಿಕ್ಕಿತ್ತು ಅಂದರೂ ಕೂಡ ಊಟ ಮಾಡ್ತೀವಿ. ಮೊದಲಿಂದನೂ ಕೂಡ ರೂಢಿ ಇದೆ ನಮ್ಗೆ. ಆ ಥರ ಒಂದೇ ದಿನಕ್ಕೆ ತಿನ್ನಬೇಕು, ಒಂದು ದಿನದೇ ಫ್ರೆಶ್ ಆಗಿ ತಿನ್ನಬೇಕು ಆ ಥರ ಏನು ಅಂತ ಅನಿಸಲ್ಲ ನಮಗೆ. ಹಾಗಾಗಿ ನಾವು ಊಟ ಮಾಡ್ತೀನಿ. ಮತ್ತು ಇವಾಗ ಚಟ್ನಿ ಮಾಡೋಣ ಅಂತ ಹೇಳಿ ಹಸಿಮೆಣ್ಸಿಕಾಯಿ ಎಲ್ಲ ಹುರಿತಾ ಇದ್ದೆ. ಇವತ್ತು ದೋಸೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ದೋಸೆಗೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಅಂತೂ ನಮ್ಮ ಮನೇಲಿ ಯಾವಾಗಲೂ ಕೂಡ ಅದನ್ನೇ ಮಾಡ್ತೀವಿ. ಮತ್ತು ಏನಾದರೂ ಸಾಂಬಾರು, ಇವಾಗ ಸೊಪ್ಪಿನ ಸಾಂಬಾರು ಅಥವಾ ಬೇಳೆ ಸಾಂಬಾರು ಗಟ್ಟಿಯಾಗಿ ಏನಾದರೂ ಇತ್ತು ಅಂದರೆ ಅದ್ರ ಜೊತೆನೂ ಕೂಡ ಊಟ ಮಾಡೋದಕ್ಕೆ ಇಷ್ಟ ಆಗುತ್ತೆ ನಮಗೆ. ಹಾಗಾಗಿ ದೋಸೆ ಟೈಮಲ್ಲಿ ಏನಾದರೂ ನೋಡ್ತೀನಿ, ಸಾಂಬಾರು ಏನಾದರೂ ಇತ್ತು ಅಂದರೆ ಸಾಂಬಾರಲ್ಲೇ ತಿಂದ್ಬಿಡ್ತೀನಿ ನಾನು. ಚಟ್ನಿ ಮತ್ತು ಪಲ್ಯ ಎಲ್ಲ ತಿನ್ನೋದು ಕಡಿಮೆ ನಾನು. ನನ್ನ ಮಕ್ಕಳಿಗೆ ಮಾತ್ರ ಚಟ್ನಿ ಇಲ್ಲ ಅಂದರೂ ಪರವಾಗಿಲ್ಲ, ಪಲ್ಯ ಇರಬೇಕು. ಹಾಗಾಗಿ ಎರಡೂ ಕೂಡ ಮಾಡ್ತೀವಿ. ಮಕ್ಳಿಗೆ ಏನು ಇಷ್ಟನೋ ಅಥವಾ ಮಕ್ಕಳು ಏನು ತಿನ್ನೋದಕ್ಕೆ ಇಷ್ಟಪಡ್ತಾರೋ ಅದನ್ನೇ ನೋಡ್ಕೊಂಡು ಜಾಸ್ತಿ ಮಾಡ್ತೀವಿ ಮನೇಲಿ. ಮಕ್ಕಳಿಗೆಲ್ಲ ನಮ್ಮ ಮನೇಲಿ ಕಾಳಿನ ಸಾಂಬಾರಿಗಿಂತ ಜಾಸ್ತಿ ಈ ಥರ ಬೇಳೆ ಸಾಂಬಾರು, ಸೊಪ್ಪಿನ ಸಾಂಬಾರು ಈ ಥರ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ನಮ್ಮ ಮನೇಲಿ ಜಾಸ್ತಿ ಅದನ್ನೇ ಮಾಡ್ತೀವಿ. ಇವಾಗ ಕಾಳಿನ ಸಾಂಬಾರು ಮಾಡಿದೆ ಅಂದರೆ ನನಗೂ ನಮ್ಮ ಅಮ್ಮಂಗೆ ಮಾತ್ರ ಇಷ್ಟ, ನಮ್ಮ ಮನೆಯವ್ರಿಗೂ ಕೂಡ ಕಾಳಿನ ಸಾಂಬಾರು ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ನಾನು ಜಾಸ್ತಿ ಕಾಳಿನ ಸಾಂಬಾರನ್ನ ಮಾಡೋದಕ್ಕೆ ಹೋಗಲ್ಲ. ಏನಾದರೂ ಬೇಳೆ ಸಾಂಬಾರು ಅದನ್ನೇ ಜಾಸ್ತಿ ಮಾಡ್ತಾ ಇರ್ತೀನಿ. ಯಾರಾದರೂ ಕೇಳಿದ್ರೆ ಏನು ಸಾಂಬಾರು ಅಂದರೆ ಬೇಳೆ ಸಾಂಬಾರು ಇದ್ದೇ ಹೇಳ್ತಾ ಇರ್ತೀನಿ. ಏನು ಮಾಡೋದು ಹೇಳಿ, ಮನೇಲಿ ಯಾವ್ದು ಇಷ್ಟಪಡ್ತಾರೋ ಮಕ್ಕಳು ಅದೇ ಅಲ್ವಾ ಮೇನು. ಹಂಗಾಗಿ ಅವ್ರು ಯಾವ್ದು ಇಷ್ಟಪಡ್ತಾರೋ ಅದನ್ನೇ ಮಾಡ್ತೀನಿ. ಇವಾಗ ನೋಡಿ ಪಲ್ಯ ಅಂತೂ ಸೂಪರಾಗಿ ಬಂದಿತ್ತು. ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೆ, ದೋಸೆಗೆ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತಂತ ಹೇಳಿ ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಏನಿಲ್ಲ, ಜಸ್ಟ್ ಟೊಮೆಟೊ, ಹಸಿಮೆಣ್ಸಿಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಆಲೂಗಡ್ಡೆ ಬೇಯಿಸಿರೋಂಥದ್ದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ದೋಸೆಗೂ ಚೆನ್ನಾಗಿರುತ್ತೆ ಈ ಥರ. ಮತ್ತು ಚಪಾತಿ ನಾವೇನಾದರೂ ಏನು ಪಲ್ಯ ಮಾಡಬೇಕಂತ ಯೋಚನೆ ಮಾಡೋ ಟೈಮಲ್ಲಿ ಕೂಡ ನಾವು ಈ ಥರ ಮಾಡ್ಕೊಂಡ್ವಿ ಅಂದರೆ ಅದು ಕೂಡ ಸೂಪರಾಗಿರುತ್ತೆ. ಚಪಾತಿಗೂ ಕೂಡ ಫುಲ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಚಪಾತಿ, ಪೂರಿ ಪ್ರತಿಯೊಂದಕ್ಕೂ ಕೂಡ ಆಲೂಗಡ್ಡೆಯಲ್ಲಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ದೋಸೆ ಮಾಡೋದಕ್ಕಂತ ಹೇಳಿ ದೋಸೆ ಹಂಚಿಟ್ಟಿದ್ದೀನಿ. ದೋಸೆನ ನಮ್ಮ ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ವೆರೈಟಿ. ಅಂದರೆ ನನ್ನ ಮಗಳಿಗೆ ಬಂದುಬಿಟ್ಟು ಸ್ವಲ್ಪ ಕ್ರಿಸ್ಪಿಯಾಗಿ ತೆಳುವಾಗಿರಬೇಕು. ನಮ್ಮ ಮನೆಯವ್ರಿಗೆ ದೋಸೆ ದಪ್ಪ ಇದ್ದರೂ ಪರವಾಗಿಲ್ಲ, ಅದಕ್ಕೆ ಖಾರದ ಪುಡಿ ಇಲ್ಲಾಂದರೆ ಕಡ್ಲಿ ಚಟ್ನಿ ಪುಡಿ ಎಲ್ಲ ಇರುತ್ತಲ್ವ ಮನೇಲಿ, ಚಟ್ನಿ ಪುಡಿಗಳು ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ರೀತಿ ಓಪನ್ ದೋಸೆ ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ, ಆ ಥರ ತಿನ್ನೋದಕ್ಕೆ ಅವ್ರಿಗೆ ಇಷ್ಟ ಆಗುತ್ತೆ. ನನಗೇನೆಂದರೆ ಯಾವ ದೋಸೆ ಆದರೂ ಪರವಾಗಿಲ್ಲ, ಬಟ್ ಬಿಸಿಯಾಗಿದ್ದರೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಅಮ್ಮಂಗೂ ಆದರೂ ಅಷ್ಟೇ, ಬಿಸಿಯಾಗಿದ್ದರೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ನಮಗೂ ಈ ಥರ ತಿಂಡಿಗಿಂತ ನಮಗೆ ಪರ್ಸ್ನಲಿ ಇಷ್ಟ ಆಗೋದು ನನಗೂ ಅಮ್ಮಂಗಂದರೆ ರೈಸು ಸಾಂಬಾರು, ಮುದ್ದೆ ಚಟ್ನಿ, ಇಲ್ಲ ರೈಸು ಚಟ್ನಿ ಈ ಥರದ್ದು ಇಷ್ಟಪಡ್ತೀವಿ. ಬೆಳಗ್ಗೆ ಹೊತ್ತು ಟಿಫನ್ಗೂ ಕೂಡ ಅದನ್ನೇ ಕೊಟ್ಟರು ಕೂಡ ನಾವು ತಿಂತೀವಿ. ಬಟ್ ಈ ಥರ ಟಿಫನ್ಸ್ ಎಲ್ಲ ನಮಗೆ ಏನೋ ಮಕ್ಕಳಿಗೋಸ್ಕರನೇ ನಾವು ಈ ಥರ ಎಲ್ಲ ಟಿಫನ್ಸ್ ಮಾಡ್ತಾ ಇರೋದು. ಇಲ್ಲ ಅಂತ ಹೇಳಿದ್ರೆ ನಾವು ಟಿಫನ್ ಅನ್ನೋದು ಮಾಡಲ್ಲ ಜಾಸ್ತಿ. ಮೊದಲೆಲ್ಲ ನಾನು ಟಿಫನೇ ಮಾಡ್ತಾ ಇರಲಿಲ್ಲ ಹೇಳಬೇಕಂದ್ರೆ. ಎಲ್ಲ ರೈಸ್ ಐಟಮು, ಮುದ್ದೆ ಆ ಥರ ಎಲ್ಲ ಮಾಡ್ಕೊಂಡು ಊಟ ಮಾಡ್ತಾಯಿದ್ವಿ. ಬಟ್ ಮಕ್ಕಳು ಅದೆಲ್ಲ ಕೇಳಬೇಕಲ್ವ, ತಿನ್ನೋದಿಲ್ಲ. ಬೆಳಗ್ಗೆನೆ ಏನಾದರೂ ಟಿಫನ್ ಇರಲೇಬೇಕು. ಹಾಗಾಗಿ ಮತ್ತು ಅವ್ರಿಗೋಸ್ಕರನೂ ಕೂಡ ಟಿಫನ್ ಮಾಡ್ತೀವಿ. ಇವಾಗ ದೋಸೆ ಕೂಡ ಏನಂದರೆ ಕ್ರಿಸ್ಪಿಯಾಗಿ ಆಗಬೇಕಲ್ವ, ಫಸ್ಟೇ ನನ್ನ ಮಕ್ಕಳಿಗೆ ಕೊಟ್ಬಿಡ್ತೀನಿ. ಅವ್ರು ತಿಂದು ಸ್ವಲ್ಪ ಸಮಾಧಾನ ಮಾಡಿಕೊಂಡಾಗ ನಾವು ಹಾಕ್ಕೊಂಡು ನಿಧಾನಕ್ಕೆ ಕುತ್ಕೊಂಡು ತಿಂತೀವಿ. ಹಾಗಾಗಿ ಫಸ್ಟ್ ಅವ್ರಿಗೇ ಹಾಕ್ಕೊಡ್ತಾಯಿದ್ದೀನಿ. ತೆಳುವಾಗಿರಬೇಕು, ಕ್ರಿಸ್ಪಿಯಾಗಿರಬೇಕು. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ದೋಸೆ ರುಬ್ಬೋ ಟೈಮಲ್ಲಿ ಮಂಡಕ್ಕಿ ಇರುತ್ತಲ್ವ, ಮಂಡಕ್ಕಿ ಅಂತೀವಿ, ಕೆಲವೊಂದು ಕಡೆ ಪೂರಿ ಅಂತ ಕರಿತೀರಲ್ವ, ಅದನ್ನು ನೀರಲ್ಲಿ ಸ್ವಲ್ಪ ತೊಳೆದು ಅದರೊಳಗೆ ಹಿಟ್ಟು ರುಬ್ಬೋ ಟೈಮಲ್ಲಿ ಹಾಕ್ಬಿಟ್ಟು ರುಬ್ಕೊಂಡ್ಬಿಡ್ತೀನಿ. ಅವಾಗ ಏನಾಗುತ್ತೆ ಅಂದರೆ ನಾವು ದಪ್ಪ ಹಾಕಿದರೂ ಕೂಡ ಸ್ಮೂತ್ ಬರುತ್ತೆ, ನೀವು ತೆಳುವಾಗಿ ಹಾಕಿದರೆ ಈ ಥರ ಕ್ರಿಸ್ಪಿ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪನಾದರೂ ಮಂಡಕ್ಕಿನ ಹಾಕ್ಕೋತೀನಿ. ಮಂಡಕ್ಕಿ ಹಾಕೋದ್ರಿಂದ 2 ಅಡ್ವಾಂಟೇಜು. ಹಾಗಾಗಿ ಅಂದರೆ ಮನೇಲಿ ಒಬ್ಬೊಬ್ಬರು ಒಂದೊಂದು ರೀತಿ ಡಿಫ್ರೆಂಟ್ ಇಷ್ಟಪಡ್ತಾರಲ್ವ ದೋಸೆನ ತಿನ್ನೋದಕ್ಕೆ. ಹಾಗಾಗಿ ಎರಡಕ್ಕೂ ಕೂಡ ಕಾಂಬಿನೇಷನ್ ಆಗೋ ಥರನ
ಮಾಡ್ಕೋತೀನಿ. ಕೆಲವೊಬ್ಬರು ಸ್ವಲ್ಪ ಇವಾಗ ಹೋಟೆಲಲ್ಲಿ ಬರುತ್ತೆ ನೋಡಿ ದೋಸೆ ಒಂಥರ ಗೋಲ್ಡನ್ ಬ್ರೌನ್ ಬರುತ್ತಲ್ಲ, ಆ ಥರ ಬರಬೇಕಂತ ಹೇಳಿದರೆ ಒಂದು 1/2 ಟೀ ಸ್ಪೂನಷ್ಟು ಮೈದಾನ ಮಿಕ್ಸ್ ಮಾಡ್ಕೋಬೇಕು. ನಾವು ಏನು ದೋಸೆ ಹಿಟ್ಟನ್ನು ರುಬ್ಬಿಟ್ಕೊಂಡಿರ್ತೀವೋ ಅದರೊಳಗಡೆ ಒಂದು 1/2 ಟೀ ಸ್ಪೂನಷ್ಟು ನಾವು ಮೈದಾ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಗೋಲ್ಡನ್ ಬ್ರೌನ್ ಬರುತ್ತೆ. ಇವಾಗ ಹೋಟೆಲಲ್ಲೆಲ್ಲ ನಾವು ನೋಡ್ತೀವಲ್ವ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರುತ್ತೆ, ಅವರೆಲ್ಲ ಯೂಸ್ ಮಾಡೋ ಟ್ರಿಕ್ಕೆ ಅದು. ಸ್ವಲ್ಪ ಮೈದಾ ಯೂಸ್ ಮಾಡ್ತಾರಂತೆ, ಬಟ್ ನನಗೆ ಅದು ಗೊತ್ತಿಲ್ಲ, ನಾನು ನೋಡಿಲ್ಲ ಕಣ್ಣಾರೆ. ಯಾಕಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ ಇಲ್ಲ ದೋಸೆಗೆ ಆ ಥರ ಒಂದು ಸ್ವಲ್ಪನಾದರೂ ಮೈದಾ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮನೇಲಿ ಒಂದು ಪುಟ್ಟ ಹುಡುಗಿ ಬಂತು ನೋಡಿ, ಪುಟ್ಟ ಮಗು ನಮ್ಮ ಮನೆಗೊಂದು. ಏನಂದರೆ ನಮ್ಮ ಮನೆ ಹತ್ರನೇ ಇದೆ ಪಾಪು. ನನ್ನ ಮಗನಿಗೆ ತುಂಬ ಇಷ್ಟ, ಸಣ್ಣ ಮಕ್ಕಳು ಅಂದರೆ ತುಂಬ ಇಷ್ಟ. ಅವನು ಎತ್ಕೊಂಡು ಆಟಾಡಿಸ್ತಾ ಇದ್ದ, ಹಾಗೆ ಅದನ್ನು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಅವನಿಗೆ ಸಣ್ಣ ಮಕ್ಕಳು ಅಂದರೆ ತುಂಬ ಇಷ್ಟ. ಎಷ್ಟು ಇಷ್ಟ ಅಂದರೆ ಮಕ್ಕಳು ಬೇಗ ಅವನಿಗೆ ಅಟ್ರಾಕ್ಟ್ ಆಗಿಬಿಡ್ತಾರೆ, ಬೇಗ ಅವನ ಹತ್ರ ಹೋಗಿಬಿಡ್ತಾರೆ. ಒಂದು ದಿನ ಜಸ್ಟ್ ಅವ್ರು ನೋಡಿದ್ರೆ ಸಾಕು ಹಂಗೆ ಹೋಗಿಬಿಡ್ತಾರೆ, ಅಷ್ಟು ಇಷ್ಟಪಡ್ತಾನೆ ಅವನು ಮಕ್ಕಳಂದರೆ. ಆ ಪಾಪು ನೋಡಿ ಹೆಂಗೆ ಮಾಡ್ತಾಯಿದ್ದೆ. ನಾನು ನೋಡೋಣ ಅಂತ ಹೇಳ್ಬಿಟ್ಟು ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ಕೋತಾ ಇದ್ದೆ. ಅವಳು ಅದನ್ನೇ ನೋಡ್ತಾ ಇದ್ದಾಳೆ, ನಾನೇನೋ ಕಾಣ್ತಾ ಇದ್ದೀನಲ್ಲ ಇದರಲ್ಲಿ ಫೋನಲ್ಲಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋತಾ ಇದ್ದಾಳೆ. ಈ ಥರ ಯಾವ ಥರ ಟೈಮ್ ಪಾಸ್ ಮಾಡ್ತಾರೆ ಅಂದರೆ ನನ್ನ ಮಕ್ಕಳು ಮಾತ್ರ. ಈ ಥರ ಸಣ್ಣ ಮಕ್ಳು ಯಾರಾದರೂ ಸಿಕ್ಬಿಟ್ರೆ ಸಾಕು, ಅವ್ರಿಗೆ ಆಟ ಆಡೋದು ಬೇಡ, ಏನು ಬೇಡ, ಆ ಮಕ್ಕಳನ್ನ ಕರ್ಕೊಂಡು ಸುಮ್ಮನೆ ಆಟಾಡ್ಕೊಂತ ಕೂತ್ಕೊಂಡ್ಬಿಡ್ತಾರೆ. ಹಾಗೆ ಇವಾಗ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನಾನು ಅಮ್ಮ ಮಕ್ಕಳೆಲ್ಲ ಹೊರಗಡೆ ಹೋಗ್ತಾ ಇದ್ವಿ. ತುಂಬ ಬಿಸಿಲಿದೆ ಇವಾಗ. ಟೈಮ್ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಒಂದು 10-10:30 ಆಯಿತು. ಈ ಟೈಮಲ್ಲೇ ನೋಡಿ ಎಷ್ಟು ಬಿಸಿಲಿದೆ ಅಂದರೆ, ಇನ್ನೂ 1 ಗಂಟೆ 2 ಗಂಟೆ ಆದರೆ ಯಾವ ಥರ ಇರುತ್ತಂತ ಇಮ್ಯಾಜಿನ್ ಮಾಡ್ಕೋಬೋದು. ನಮ್ಮ ದಾವಣಗೆರೆಯಲ್ಲಿ ಮಾತ್ರ ಬಿಸಿಲು ಬಂದರೆ ಬಿಸಿಲೇ ಜಾಸ್ತಿ, ಮಳೆ ಬಂತಂದರೆ ಮಳೆ ಜಾಸ್ತಿ, ಚಳಿ ಬಂತಂದ್ರೆ ಚಳಿ ಜಾಸ್ತಿ, ಎಲ್ಲವೂ ಜಾಸ್ತಿನೇ, ಯಾವುದು ಕಡಿಮೆ ಅಂತೂ ಇಲ್ಲ ನಮ್ಮ ಊರಲ್ಲಿ. ಒಂದು ರೀತಿ ಎಲ್ಲದಕ್ಕೂ ಕೂಡ ಜಾಸ್ತಿನೇ ಅನ್ಬೋದು. ಇವಾಗ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ನಾವು ಹೋಗಬೇಕಾಗಿರೋಂಥದ್ದು, ನಡ್ಕೊಂಡೇ ಹೋಗ್ಬಿಡ್ಬೋದು. ಬಟ್ ಈ ಬಿಸಿಲಲ್ಲಿ ಹೋಗೋದಕ್ಕಾಗಲ್ಲ ಅಂತ ಹೇಳಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಟೈಮಲ್ಲಿ ಈ ಮೊಸರನ್ನ ತೊಗೊಂಬಂದ್ವಿ. ಅಂದರೆ ಕಪ್ ಮೊಸರು ಬರುತ್ತೆ ನೋಡಿ, ಸ್ವೀಟು ಆ್ಯಡ್ಸ್ ಆ್ಯಂಡ್ ಕರ್ಡ್ ಅಂತಂದೇಳಿ ಅದನ್ನು ತಂದುಕೊಂಡೆ. ಇದು ತಿನ್ನೋದಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ ನನಗೆ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನೊಂದು ತಂದುಕೊಂಡೆ. ನನ್ನ ಮಗ ಅದನ್ನು ಅಮ್ಮ ನಾನು ಓಪನ್ ಮಾಡ್ತೀನಮ್ಮ ಅಂತ ಹೇಳಿದೆ. ಸರಿ ಆಯ್ತಪ್ಪ ಓಪನ್ ಮಾಡಂತ ಹೇಳಿಕೊಟ್ಟೆ. ಅವನು ಕೂಡ ತಿಂತಾನೆ, ನಾನು ಕೂಡ ತಿಂತೀನಿ. ಬಟ್ ನನ್ನ ಮಗಳು ತಿನ್ನಲ್ಲ. ಮೊಸರು ಮಜ್ಜಿಗೆ ಹಾಲು ಅಂದರೆ ಅವಳಿಗೆ ಆಗಲ್ಲ. ಅವಳೊಬ್ಳನ್ನ ಬಿಟ್ಟು ನಾನು ಮತ್ತು ಅಜಯ್ ಇಬ್ಬರು ಕೂಡ ಕೂತ್ಕೊಂಡು ತಿಂದ್ವಿ. ಎಲ್ಲಿ ಹೇಳಬೇಕಂದ್ರೆ ನಮಗೆ ಪ್ರೋಟೀನ್ ಅನ್ನೋದು ಸಿಗೋದು ಜಾಸ್ತಿ, ಕ್ಯಾಲ್ಶಿಯಮ್ ಅನ್ನೋದು ಸಿಗೋದು ಮಕ್ಕಳಿಗಾಗಲಿ ನಮಗಾಗಲಿ ಮೊಸರು ಹಾಲು ಮಜ್ಜಿಗೆಲಿ. ಬಟ್ ನನ್ನ ಮಗಳಿಗೆ ಅದೇ ಇಷ್ಟ ಇಲ್ಲ. ಇದು ಐಸ್ ಕ್ರೀಮು ಇದು ಮೊಸರಲ್ಲ ಅಂತ ಹೇಳ್ತಾಯಿದ್ಲು. ಹೌದಾ ಹಂಗಾರೆ ಮತ್ತೆ ತಿನ್ಬಾ ಮತ್ತು ಐಸ್ ಕ್ರೀಮ್ನ ಅಂತ ಹೇಳಿದೆ. ಇಲ್ಲ ನಾನು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಹಿಂದಕ್ಕೆ ಸರ್ಕೊಂಡು ಮತ್ತು ನಾನು ನನ್ನ ಮಗನೇ ಕೂತ್ಕೊಂಡು ತಿಂದು ಖಾಲಿ ಮಾಡಿದ್ವಿ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ.